ಹಾಯ್ ಮಕ್ಳೇ, ಬನ್ನಿ ಇವತ್ತೊಂದು ಚಂದದ ಕಥೆ ಕೇಳೋಣ. ಕಥೆಯ ಹೆಸರು ಮುದ್ದು ನಾಯ್ಮರಿ ಮತ್ತು ಜಾದು ಚೆಂಡು. ಬಹಳ ಹಿಂದೆ ಒಂದು ಸುಂದರವಾದ ಹಚ್ಚು ಹಸಿರಿನ ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಅಲ್ಲೊಬ್ಬ ಪುಟಾಣಿ ಸ್ನೇಹಿತ ಇದ್ದ. ಯಾರು ಅಂತ ಗೊತ್ತಾ ನಿಮ್ಗೆ? ಅದೇ ನಮ್ಮ ಟಾಮಿ. ಅಪ್ಪಬಾ, ನೋಡಕೆಷ್ಟು ಮುದ್ದಾಗಿತ್ತು ಗೊತ್ತಾ? ಆ ಹಳ್ಳಿಯಲ್ಲಿರೋ ಎಲ್ಲರಿಗೂ ಟಾಮಿ ಅಂದ್ರೆ ಪಂಚಪ್ರಾಣ. ಟಾಮಿ ಅದ್ರ ಚೆಂಡು ಅಂದ್ರೆ ತುಂಬಾನೇ ಇಷ್ಟ. ದಿನಪೂರ್ತಿ ಅದ್ರ ಜೊತೆ ಆಟ ಆಡ್ತಾನೆ ಇರ್ತಿತ್ತು. ಅತ್ತ ಉಡೋದು, ಇತ್ತ ನೆಗಿಯೋದು, ಹೀಗೆ ಚೆಂಡಿನ್ ಜೊತೆ ಕುಣಿದು ಕುಪ್ಳಿಸ್ತಾ ಇತ್ತು. ಹೀಗೆ ಆಟ ಆಡ್ತಾ ಇರ್ಬೇಕಾದ್ರೆ ಒಂದು ದಿನ ಏನಾಯ್ತು ಗೊತ್ತಾ? ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಟಾಮಿ ಆಟ ಆಡ್ತಾ ಇತ್ತಲ್ಲ, ಆಗ ಅದಕ್ಕೆ ಒಂದು ವಿಚಿತ್ರವಾದ ಚೆಂಡು ಕಾಣಿಸ್ತು. ಓ, ಅದು ಆಕಾಶದಲ್ಲಿರೋ ನಕ್ಷತ್ರದ ಹಾಗೆ ಪಳಪಳ ಅಂತ ಹೊಳಿತಾ ಇತ್ತು. ಅದನ್ನ ನೋಡಿದ್ದ ತಕ್ಷಣ ಟಾಮಿಗೆ ಒರೇ ಆಶ್ಚರ್ಯ. ಮನಸ್ಸಲ್ಲೇ ಅಂದುಕೊಳ್ತು, ಅಬ್ಬಾ, ಈ ಚೆಂಡು ಯಾಕೆ ಹೀಗೆ ಜಾದೂ ಮಾಡಿದ ಹಾಗೆ ಕಾಣ್ತಿದೆ ಅಂತ. ಆ ಕುತೂಹಲದಲ್ಲಿ ಟಾಮಿ ಏನ್ ಮಾಡ್ತು ಗೊತ್ತಾ? ತನ್ನ ಕಾಲಿಂದ ಮೆಲ್ಲಗೆ ಆ ಚೆಂಡನ್ನ ತಳ್ಳಿ ನೋಡ್ತು. ಅಷ್ಟೇ, ಆ ಚೆಂಡು ಸರ್ರ ಅಂತ ಆಕಾಶಕ್ಕೆ ಹಾರಿ ಎಲ್ಲೋ ದೂರ ಹೋಗಿ ಮತ್ತೆ ಟಾಮಿ ಹತ್ರನೇ ವಾಪಸ್ ಬಂತು. ಇಂತಹ ಜಾದೂ ಅಲ್ವಾ ಮಕ್ಕಳೇ? ಟಾಮಿ ಹೀಗೆ ಖುಷಿಯಾಡಿ ಆಟ ಆಡ್ತಾ ಇರ್ಬೇಕಾದ್ರೆ ಅದಕ್ಕೆ ಎಲ್ಲೋ ದೂರದಿಂದ ಒಂದು ಸಣ್ಣ ಅಳೋ ಶಬ್ದ ಕೇಳಿಸ್ತು. ಅಯ್ಯಯ್ಯೋ, ಅಲ್ಲಿ ನೋಡಿದ್ರೆ ಏನಾಗಿತ್ತು ಗೊತ್ತಾ? ಒಂದು ಪುಟ್ಟ ಬೆಕ್ಕಿನ ಮರಿ ಪೊದೆಗಳ ಮಧ್ಯೆ ಸಿಕ್ಕಾಕೊಂಡು ಹೊರಗೆ ಬರೋಕಾಗ್ದೆ ಅಳ್ತಾ ಕೂತಿತ್ತು. ಅದನ್ನ ನೋಡಿದ ತಕ್ಷಣ ನಮ್ಮ ಟಾಮಿ ತಾನು ಆಡೋ ಆಟವನ್ನೆಲ್ಲ ಬಿಟ್ಟು ಓಡಿ ಹೋಗಿ ಆ ಬೆಕ್ಕಿನ ಮರಿನ ತುಂಬಾನೇ ಜೋಪಾನವಾಗಿ ಪೊದೆಯಿಂದ ಹೊರಗೆ ತೆಗೆದುಬಿಟ್ಟು. ನೋಡಿದ್ರಾ? ಟಾಮಿ ಮಾಡಿದ ಈ ಸಹಾಯದಿಂದ ಅಲ್ಲಿ ಒಂದು ಹೊಸ ಚಂದದ ಸ್ನೇಹ ಶುರುವಾಯ್ತು. ಬೆಕ್ಕಿನ ಮರಿಗೆ ಅದೆಷ್ಟು ಸಂತೋಷ ಆಯಿತು ಅಂದ್ರೆ ಅದು ಟಾಮಿನ ನೋಡಿ ತನ್ನ ಪುಟಾಣಿ ಧ್ವನಿಯಲ್ಲಿ ಮ್ಯಾವ್, ತುಂಬಾ ಥ್ಯಾಂಕ್ಸ್ ಟಾಮಿ ಅಂತ ಹೇಳ್ತು. ಆ ಕ್ಷಣದಲ್ಲೇ ಒಂದು ಮ್ಯಾಜಿಕ್ ಆಯ್ತು. ಟಾಮಿ ಆ ಬೆಕ್ಕಿನ ಮರಿಗೆ ಸಹಾಯ ಮಾಡಿದ್ನ ನೋಡಿ ಆ ಜಾದೂ ಚೆಂಡು ಇದೆಯಲ್ಲ, ಅದು ಇನ್ನೂ ಜಾಸ್ತಿ ಫಳಾಫಳ ಅಂತ ಹೊಳೆಯೋಕ್ ಶುರು ಮಾಡ್ತು. ಆಮೇಲೇನಾಯ್ತು ಗೊತ್ತಾ? ನಮ್ಮ ಟಾಮಿ ಮತ್ತೆ ಆ ಪುಟಾಣಿ ಬೆಕ್ಕು ಇಬ್ರೂ ಒಳ್ಳೆ ಫ್ರೆಂಡ್ಸ್ ಆದ್ರು. ಆಮೇಲೆ ಅವ್ರಿಬ್ರೂ ಸೇರಿ ಆ ಜಾದೂ ಚೆಂಡಿನ ಜೊತೆ ತುಂಬಾ ಹೊತ್ತು ಆಟ ಆಡಿದ್ರು, ಮಜಾ ಮಾಡಿದ್ರು. ಸರಿ ಮಕ್ಕಳೇ, ಈ ಛಂದದ ಕಥೆಯಿಂದ ನಾವೇನ್ ತಿಳ್ಕೋಬಹುದು? ನೋಡಿ, ಈ ಕಥೆಯ ನೀತಿ ಏನು ಗೊತ್ತಾ? ನಾವು ಯಾವಾಗ್ಲೂ ಎಲ್ಲರ ಜೊತೆ ಸ್ನೇಹದಿಂದ ಇರ್ಬೇಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕು. ನಾವು ಹಾಗೆ ಮಾಡಿದ್ರೆ ನಮ್ಮ ಜೀವನ ಕೂಡ ಆ ಜಾದೂ ಚೆಂಡಿನ ಹಾಗೆ ಸಂತೋಷದಿಂದ ಹೊಳೆಯುತ್ತೆ. ನೀವು ಕೂಡ ನಿಮ್ಮ ಸ್ನೇಹಿತರಿಗೆ ಅಥವಾ ಬೇರೆಯವರಿಗೆ ಹೀಗೆ ಸಹಾಯ ಮಾಡಿದ್ದೀರಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಸರಿ ಮಕ್ಕಳೇ, ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಬಾಯ್. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.